ಸೊ ರವಿ ಬೆಳಗೆರೆ ಸರ್ ಅವರದ್ದು ಓಮನಸೆ ಬರ್ತಾ ಇತ್ತು ಮೊದಲು, 15 ಡೇಸ್ಗೊಮ್ಮೆ ಏನೋ ಬರ್ತಾ ಇತ್ತು. ನಾವೆಲ್ಲ ಕಾಲೇಜ್ ಲೈಫಲ್ಲೆಲ್ಲ ತುಂಬ ನಮಗೆ ಅದೊಂದು ಭಯಂಕರ ಇನ್ಸ್ಪಿರೇಷನ್ ಅದು. ಅಂದರೆ ಅವರದ್ರಲ್ಲಿ ಕೆಲವೆಲ್ಲ ಇದೆಲ್ಲ ಹೇಳ್ತಿದ್ರು, ಏನು ಯಾರಾದ್ರೂ ಪ್ರಾಬ್ಲಮ್ ಎಲ್ಲ ಹೇಳಿದರೆ ಅದಕ್ಕೆಲ್ಲ ಸೊಲ್ಯೂಷನ್ ಎಲ್ಲ ಡಿಫ್ರೆಂಟ್ ಆಗಿ ಹೇಳ್ತಿದ್ರು, ಧಮಕಿ ಎಲ್ಲ ಕೊಡ್ತಿದ್ರು. ನಮಗೆ ತುಂಬ ಇನ್ಸ್ಪಿರೇಷನ್ ಆಗ, ಪ್ರತಿ ಸಲ ತಗೊಂಡು ಓದ್ತಾ ಇದ್ದೇವೆ. ಸೊ ಅದರ ನಂತರ ಈಗೆಲ್ಲ ಬಿಟ್ಟಿದ್ದೇವೆ. ಈಗ ಮೇಡಮ್ ಅವರು ಪುನಃ ಸ್ಟಾರ್ಟ್ ಮಾಡ್ತಿದ್ದಾರಂತೆ ಓ ಮನಸ್ಸನ್ನು. ಸೊ ಅದರಲ್ಲಿ ನನಗೆ ಮೊದಲಿಂದ ಮೈಂಡ್ ಬಗ್ಗೆ ಎಲ್ಲ ತುಂಬ ಇಂಟ್ರೆಸ್ಟ್. ಸೊ ಡಿಫ್ರೆಂಟ್ ಆದ ರೀತಿಯಲ್ಲಿ ಹೇಳ್ತಿದ್ರು ಮೈಂಡ್ ಬಗ್ಗೆ ಎಲ್ಲ, ತುಂಬ ಸರಳವಾಗಿ. ಸೊ ತುಂಬ ಎಂಜಾಯ್ ಮಾಡ್ತಿದ್ದೇವೆ ನಾವು. ಈಗ ಮೇಡಮ್ ಪುನಃ ಅದನ್ನು ರೀಪಬ್ಲಿಷ್ ಮಾಡ್ತಿದ್ದಾರಂತೆ, ಪುನಃ ಸ್ಟಾರ್ಟ್ ಮಾಡ್ತಾ ಇದ್ದಾರಂತೆ. ಸೊ ಅವರು ಸ್ವಲ್ಪ ಅವರ ಕ್ಯಾರೆಕ್ಟರ್ ಕೂಡ ಸ್ವಲ್ಪ ತಂದೆಯವ್ರ ಥರ ಇದ್ದಾರೆ, ಸ್ವಲ್ಪ ಓಪನ್ ಆಗಿದ್ದಾರೆ. ಸೊ ಓಪನ್ ಹಾರ್ಟೆಡ್ ಇದ್ದವರಿಗೆ ಒಳ್ಳೇದಾಗಬೇಕು ಯಾವತ್ತೂ ಕೂಡ. ಸೊ ಅವ್ರಿಗೆ ಕೂಡ ಒಳ್ಳೇದಾಗಲಿ, ಮೊದಲನೇ ಥರವೇ ಇದು ಅದೇ ರೀತಿ ಫೇಮಸ್ ಆಗಲಿ. ತುಂಬ ಅಂದರೆ ಫೇಮಸ್ ಆಗಿದೆ ಆಲ್ರೆಡಿ, ಬಟ್ ಆಗಲಿ ಇನ್ನೂ ಕೂಡ ನ್ಯೂ ಜನ್ರೇಷನ್ಗೆ ಅಂತ ಒಂದು ವಿಶ್ ಮಾಡ್ತಾ ಒಳ್ಳೇದಾಗಲಿ ಅಂತ ಹೇಳ್ತಿದ್ದೇನೆ ಮೇಡಮ್ಗೆ.